ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಸಮಾಜ ವಿಜ್ಞಾನದಲ್ಲಿ 2ರ ಭಾಗದಲ್ಲಿರ್ತಕ್ಕಂಥ 80 ಔಟ್ ಆಫ್ 80 ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಇದು. ಫಸ್ಟ್ ಪಾಠದಲ್ಲಿ ಇತಿಹಾಸದ ಮೊದಲ 3 ಪಾಠಗಳನ್ನು ಹಾಕಿದ್ದೀನಿ, ಅದನ್ನು ನೋಡದೇ ಇದ್ರೆ ನೋಡಿ. ಇದು 4, 5, 6 ಪಾಠ ಇದೆ. ಸೊ ಟೋಟಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಒಳಗೆ ನಾವೆಲ್ಲ ನಿಮಗೆ ಎಲ್ಲ LBA ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ ಅಂದರೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ, ಸೊ ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ಪ್ರಕಾರ ಸೆಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಇವುಗಳ PDF ಸಹಿತ ನಿಮಗೆ ಶಾರ್ಟ್ಲಿಯಾಗಿ ಅವೈಲೇಬಲ್ ಮಾಡ್ತಾರೆ. ಎಸ್, ಸೊ ಇದು 4ನೇ ಪಾಠದಲ್ಲಿ 1 ಅಂಕದ 1, 4 ಅಂಕದ 1, 2 ಪ್ರಶ್ನೆ 5 ಅಂಕಕ್ಕೆ ಇದೆ. ಸೊ ಮೊದಲಿಗೆ 1 ಅಂಕದ ಪ್ರಶ್ನೆ ನೋಡ್ಕೊಂಡು ಬರೋಣ. ಎಸ್, ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಬಸಪ್ಪ ಶಾಸ್ತ್ರಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳಿಸಿದ ಒಪ್ಪಂದ ಮದ್ರಾಸ್ ಒಪ್ಪಂದ. ಸುರಪುರ ಈ ಜಿಲ್ಲೆಯಲ್ಲಿದೆ. ಯಾದಗಿರಿ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ನಂದಗಡ. ಪೋರ್ಟ್ ನೋವೆ ಕದನದ ಮುಖ್ಯ ಪರಿಣಾಮ ಹೈದರ್ ಅಲಿ ಬ್ರಿಟಿಷರಿಂದ ಪರಾಭವಗೊಂಡ. ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ತದೆ. 10ನೇ ಚಾಮರಾಜೇಂದ್ರ ಒಡೆಯರು. ಮಹಾತ್ಮ ಗಾಂಧೀಜಿಯವರನ್ನು ರಾಜರ್ಷಿ ಅಂತ ಕರೆದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ರಾಜ ಒಡೆಯರು. ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಆಗಿದ್ದು ಕಾಯೋ ಶ್ರೀ ಗೌರಿ. ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದರು. ಏಕೆ ಅಂತ ಕೇಳಿದರು. ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿರುವ ಕಾರಣ. ಇನ್ನು ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ಏನೆಂದು ಚಿತ್ರಿಸಲ್ಪಟ್ಟಿದೆ? ರಾಜಕೀಯ ಸಮಸ್ಯೆಗಳ ಶತಮಾನ. ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸಗಲ್ಲಿಗೆ ಸ್ಥಳಾಂತರಿಸಲು ಮುಖ್ಯ ಕಾರಣ ಏನು? ಸೊ ಚೆನ್ನಮ್ಮಳ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯಣ್ಣ ಸೈನಿಕ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾನೆ ಎಂಬ ಗುಮಾನಿನಿಂದ ಅನ್ನೋದನ್ನು ನೀವು ಬರೀಬೇಕಿತ್ತು. ಇನ್ನು 13ನೇ ಪ್ರಶ್ನೆ, 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಕೇಳಿದರೆ ಮಂಗಳೂರು. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು? ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದಿದ್ದರಿಂದ. 15ನೇ ಪ್ರಶ್ನೆ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟವನ್ನು ಅರ್ಪಿಸಿದ ಮೈಸೂರಿನ ದೊರೆ ಯಾರು? ರಾಜ ಒಡೆಯರು. ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರಿನ ಒಡೆಯ ಯಾರು? 10ನೇ ಚಾಮರಾಜೇಂದ್ರ ಒಡೆಯರು. ಇದೇ ಪಾಠದಲ್ಲಿ ಬರ್ತಕ್ಕಂಥ 4 ಅಂಕದ ಪ್ರಶ್ನೆಗಳಲ್ಲಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಅಥವಾ ನಾಲ್ವಡಿ ಕೃಷ್ಣರಾಜರ ಆಳ್ವಿಕೆಯ ಸಮಯದಲ್ಲಿ ಈ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ಅಂತ ಕೇಳಿದರೆ ಈ 8 ಪಾಯಿಂಟ್ಸ್ಗಳನ್ನು ಬರೀರಿ. ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣದ ಶುಲ್ಕವನ್ನು ರದ್ದುಪಡಿಸ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಕೊಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸ್ತಾರೆ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪಿಸ್ತಾರೆ. ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಹೊಸ ರೈಲು ಮಾರ್ಗಗಳ ನಿರ್ಮಾಣ. ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಯ ವಿಧಾಯಕ ಸಭೆಯ ರಚನೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೇ ಕರೀತಾರೆ. ಏಕೆ? ಸೊ ಏಕೆಂದರೆ ಔರಂಗಜೇಬನ ಮರಣ ಆಗ್ತದೆ, ಕುಗ್ಗಿದ ಮೊಘಲರ ಪ್ರಾಬಲ್ಯ, ದಕ್ಷಿಣ ಭಾರತದಲ್ಲಿ ತಪ್ಪಿದ ಮೊಘಲರ ಹತೋಟಿ, ಕಾರ್ನಾಟಿಕ್ ಯುದ್ಧ, ಭಾರತದ ರಾಜಕೀಯದ ಮೇಲೆ ಬ್ರಿಟಿಷರ ಬಿಗಿ ಹಿಡಿತ, ರಾಜಕೀಯ ಸ್ಥಿತ್ಯಂತರ, ಭಾರತೀಯ ರಾಜರ ಪ್ರತಿರೋಧ. ಪ್ರಶ್ನೆ 3, ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನೇ ಕೇಳ್ತಾರೆ. ಅವಾಗ ಬರಿಬೇಕು, ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದು ತನ್ನ ಆದ್ಯ ಕರ್ತವ್ಯ ಅಂತ ಸಂಗೊಳ್ಳಿ ರಾಯಣ್ಣ ಅವರು ಭಾವಿಸಿದರು. ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಸೈನಿಕರನ್ನು ಸಂಘಟಿಸ್ತಾರೆ. ಗುಪ್ತ ಸಭೆಗಳನ್ನು ನಡೆಸ್ತಾರೆ. ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡ್ತಾರೆ. ನಂದಗಡ, ಖಾನಾಪುರ ಮತ್ತು ಸಂಪಗಾವಿಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಬ್ರಿಟಿಷರು ರಾಯಣ್ಣನನ್ನು ಸೆರೆ ಹಿಡಿಯಲು ದೇಸಾಯಿಗಳನ್ನು ಪ್ರೋತ್ಸಾಹಿಸ್ತಾರೆ. ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಬ್ರಿಟಿಷರು ಬಂಧಿಸ್ತಾರೆ. ಸೊ ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೆ ಏರಿಸ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಅಮರ ಸುಳ್ಳೆ ಬಂಡಾಯವನ್ನು ಒಂದು ರೈತ ಬಂಡಾಯ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ, ಅಥವಾ ಅಮರ ಸುಳ್ಳೆ ಬಂಡಾಯದ ಬಗ್ಗೆ ವಿವರಿಸಿರಿ ಅಂತ ಪ್ರಶ್ನೆ ಬರ್ತದೆ. ಅಮರ ಸುಳ್ಳೆ ಬಂಡಾಯ ಇದು ಒಂದು ರೈತ ಬಂಡಾಯ. ಬ್ರಿಟಿಷರ ವಿರುದ್ಧ ಅಪರಾಂಪರ, ಕಲ್ಯಾಣಸ್ವಾಮಿ ಮತ್ತು ಪುಟ್ಟಬಸಪ್ಪ ಬಂಡಾಯವನ್ನು ಸಂಘಟಿಸ್ತಾರೆ. ಪುಟ್ಟಬಸಪ್ಪ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕನ್ನು ರದ್ದು ಮಾಡೋದಾಗಿ ಘೋಷಿಸ್ತಾನೆ. ಬೆಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಳ್ತಾರೆ. ಬಂಟ್ವಾಳದ ಜೈಲು ಮತ್ತು ಖಜಾನೆಗಳ ಲೂಟಿ, ಅಮಲ್ದಾರನ ಹತ್ಯೆ ಮಾಡ್ತಾರೆ. ಬ್ರಿಟಿಷರು ಪುಟ್ಟಬಸಪ್ಪನನ್ನು ಸೆರೆ ಹಿಡಿದು ಗಲ್ಲಿಗೆ ಏರಿಸ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ಕೇಳ್ತಾರೆ. ಇವರೊಬ್ಬರು ಸಮರ್ಥ ಯೋಧ ಮತ್ತು ಆಡಳಿತಗಾರರು ಆಗಿದ್ದರು. ಶಿವಾಜಿ ಸೇನೆಯನ್ನು ಮಧುರೈ, ಇಕ್ಕೆರೆ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ. ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾರೆ. ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕಂಡುಕೊಳ್ತಾರೆ. ಕರ್ನಾಟಕ ಕವಿ ಚಕ್ರವರ್ತಿ,
ಅಪ್ರತಿಮ ವೀರ, ತೆಂಕನ ರಾಜ, ನವಕೋಟಿ ನಾರಾಯಣ ಬಿರುದು ಹೊಂದುತ್ತಾರೆ. ಆಡಳಿತದಲ್ಲಿ ನೆರವು ನೀಡಲು ಸಚಿವ ಸಂಪುಟವನ್ನು ನೇಮಿಸ್ತಾರೆ. ಅಂಚೆ ವ್ಯವಸ್ಥೆಯನ್ನು ಜಾರಿ ಮಾಡ್ತಾರೆ. ಸೊ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಚಿಕ್ಕದೇವರಾಜನಾಲೆ ಮತ್ತು ದೊಡ್ಡದೇವರಾಜನಾಲೆ ಅಂತ ನಿರ್ಮಾಣವನ್ನು ಮಾಡ್ತಾರೆ. ತಿರುಮಲಾರ್ಯ, ಸಂಚಿ ಹೊನ್ನಮ್ಮ ಅಂತ ಮುಂತಾದ ಕವಿಗಳಿಗೆ ಆಶ್ರಯವನ್ನು ಕೊಡ್ತಾರೆ ಅಂತ ಬರೆದ್ರೆ ಸಾಕು. 5ನೇ ಪಾಠಕ್ಕೆ ಬರೋಣ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಇಲ್ಲಿಂದ 3 ಅಂಕದ ಒಂದು ಪ್ರಶ್ನೆ ಬರ್ತದೆ ಮತ್ತು 4 ಅಂಕದಲ್ಲಿ ಆಯ್ಕೆ ಪ್ರಶ್ನೆಗಳಲ್ಲಿ ಬರ್ತದೆ, ಇಂಟರ್ನಲ್ ಚಾಯ್ಸಲ್ಲಿ ಬರ್ತದೆ. ಸೊ ಹೀಗಾಗಿ ಕೇವಲ ಒಂದು ಪ್ರಶ್ನೆ 3 ಅಂಕ ಅಂತ ಏನು ಮಾಡಿದ್ದಾರೆ ಅವರು ಕನ್ಸಿಡರ್ಡನ್ನು ಮಾಡಿದ್ದಾರೆ. ಮೊದಲ ಪ್ರಶ್ನೆ, 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತಲೇ ಏಕೆ ಕರೀತಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ಸಿಗ್ತದೆ, ಇಂಗ್ಲೀಷ್ ವಿದ್ಯಾಭ್ಯಾಸದ ಸೌಲಭ್ಯ ಸಿಗ್ತದೆ, ಪ್ರಜಾಪ್ರಭುತ್ವ ರಾಷ್ಟ್ರೀಯತೆಯ ಪರಿಕಲ್ಪನೆಗಳು ಬೆಳೀತಾವ, ವೈಚಾರಿಕತೆ ಮನೋಭಾವ ಮೂಡ್ತದೆ, ಸಮಾಜದ ವಿಶ್ಲೇಷಣೆ ಮತ್ತು ಸುಧಾರಣೆ ಆಸಕ್ತಿ ಆಗ್ತದೆ, ಬ್ರಿಟಿಷ್ ಆಡಳಿತಗಾರರಿಂದ ಸುಧಾರಣಾ ಚಳವಳಿಗೆ ಬೆಂಬಲ ಸಿಗ್ತದೆ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ ಮತ್ತು ಈ ಜ್ಯೋತಿಬಾ ಫುಲೆ ಮೊದಲಾದವರು ಚಳವಳಿಗಳನ್ನು ರೂಪಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಪಾತ್ರ ಸ್ಮರಣೀಯವಾದದ್ದು. ಅಥವಾ ಈ ರಾಜಾರಾಮ್ ಮೋಹನ್ ರಾಯರವನ್ನು ಭಾರತದ ನವೋದಯದ ಧ್ರುವತಾರೆ ಅಂತ, ನವೋದಯದ ಜನಕ ಅಂತಲೇ ಏಕೆ ಕರೀತಾರೆ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಅವಾಗ ಏನು ಬರಿಬೇಕಂದ್ರೆ, ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿರ್ತಕ್ಕಂಥ ಪ್ರಮುಖರು, ಇವರನ್ನು ಭಾರತೀಯ ನವೋದಯದ ಜನಕ ಅಂತ ಕರೀತಾರೆ. ಸಂಸ್ಕೃತ, ಅರೇಬಿಕ್, ಇಂಗ್ಲೀಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದುತ್ತಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಧರ್ಮಗಳ ಅಧ್ಯಯನ ಮಾಡ್ತಾರೆ. ಮೂರ್ತಿ ಪೂಜೆ ಪ್ರಶ್ನಿಸ್ತಾರೆ. ಆಧುನಿಕ ವಿಜ್ಞಾನ, ಇಂಗ್ಲೀಷ್ ಶಿಕ್ಷಣ ಅವಶ್ಯಕ ಅಂತ ಹೇಳ್ತಾರೆ. ಸ್ತ್ರೀ ಶೋಷಣೆ ವಿರೋಧ, ಸತಿ ಪದ್ಧತಿ, ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟ, ಸತಿ ಸಹಗಮನ ಪದ್ಧತಿ ವಿರುದ್ಧ ಕಾಯ್ದೆಯನ್ನು ಬೆಂಬಲಿಸ್ತಾರೆ. ಸಂವಾದ ಕೌಮುದಿ ಅಂತಕ್ಕಂಥ ಪತ್ರಿಕೆಯನ್ನು ಆರಂಭಿಸ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಯಾವುವು? ಪಾನ ನಿಷೇಧವನ್ನು ಒತ್ತಾಯ ಮಾಡ್ತದೆ, ಸ್ತ್ರೀ ಪುರುಷರ ಅಸಮಾನತೆ, ಮಾನವ ಹಕ್ಕುಗಳ ನಿರಾಕರಣೆ, ಶೋಷಣೆಗಳನ್ನು ವಿರೋಧಿಸ್ತದೆ, ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ ತೆರೀತಾರೆ, ಗುಲಾಮಗಿರಿ ಖಂಡನೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಪಾದ, ರೈತ ಪರವಾದ ಹೋರಾಟವನ್ನು ನಡೆಸ್ತಾರೆ. ಇನ್ನು ಬ್ರಹ್ಮ ಸಮಾಜದ ಬೋಧನೆಗಳು ಅಂತ ಬಂದಾಗ, ಹಿಂದೂ ಧರ್ಮದ ಆಚಾರ ವಿಚಾರಗಳ ಸುಧಾರಣೆಗೆ ಯತ್ನ ಮಾಡ್ತಾರೆ, ಏಕದೇವತಾ ಆರಾಧನೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ, ಇನ್ನು ವಿಗ್ರಹಾರಾಧನೆಯನ್ನು ವಿರೋಧ ಮಾಡ್ತಾರೆ, ಯಜ್ಞಯಾಗಾದಿಗಳ ಖಂಡನೆ, ಬಹುದೇವತಾ ಆರಾಧನೆ ವಿರೋಧ, ಭಾರತೀಯರಲ್ಲಿ ರಾಷ್ಟ್ರಪ್ರಜ್ಞೆ ಜಾಗೃತಗೊಳಿಸಲು ಸಹಾಯವನ್ನು ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ದಯಾನಂದ ಸರಸ್ವತಿಯವರ ಪ್ರತಿಪಾದಿಸಿದ ಸುಧಾರಣೆಗಳ್ಯಾವುವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಿಮಗೆ ಬರ್ತದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇವರು ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ. ವೇದಗಳಿಗೆ ಹಿಂತಿರುಗಿ ಅಂತ ಘೋಷಿಸ್ತಾರೆ. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ವಿಗ್ರಹಾರಾಧನೆ, ಜಾತಿ ಪದ್ಧತಿ ಖಂಡನೆ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ಸತ್ಯಾರ್ಥ ಪ್ರಕಾಶ ಕೃತಿ ಬರೀತಾರೆ, ಶುದ್ಧಿ ಚಳವಳಿ ನಡೆಸ್ತಾರೆ. ಭಾರತೀಯರಿಗೆ ಭಾರತ ಅಂತ ಏನು ಮಾಡ್ತಾರಪ್ಪ ಅಂದರೆ ಘೋಷಣೆಯನ್ನು ಮಾಡ್ತಾರೆ ದಯಾನಂದ ಸರಸ್ವತಿ ಅವರು. ಇನ್ನು ಪ್ರಾರ್ಥನಾ ಸಮಾಜದ ಸುಧಾರಣೆಗಳು ಅಥವಾ ಗುರಿಗಳು ಅಂತ ಬಂದಾಗ, ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಇದರ ನೆಲೆಗಟ್ಟಾಗಿತ್ತು. ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಡೆಕ್ಕನ್ ಶಿಕ್ಷಣ ಸಂಸ್ಥೆ ಮೂಲಕ ಶಿಕ್ಷಣದ ಪ್ರಗತಿಗೆ ಪ್ರಯತ್ನ ಮಾಡ್ತಾರೆ. ವಿಧವಾ ವಿವಾಹ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಸಹಭೋಜನ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ, ಬಾಲ್ಯ ವಿವಾಹ, ಜಾತಿ ಪದ್ಧತಿ ವಿರೋಧ, ವಿಗ್ರಹಾರಾಧನೆ ವಿರೋಧ, ಸರ್ವಧರ್ಮಗಳು ಸತ್ಯದ ಪ್ರತೀಕ ಅಂತಾನೆ ಹೇಳ್ತಾರೆ. ಇನ್ನು ಅನಾಥಾಲಯಗಳು, ರಾಷ್ಟ್ರೀಯ ಶಾಲೆ ಮತ್ತು ವಿಧವಾಶ್ರಮಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕಟ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ನೀಡಿದ ಕೊಡುಗೆಗಳು ಯಾವುವು ಅಂತ ಕೇಳಿದರು. ಸೊ ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಡ್ತಾರೆ. ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮಹತ್ವ ಕೊಡ್ತಾರೆ. ಮೋಕ್ಷಕ್ಕಾಗಿ ಸಮಾಜ ಸೇವಾ ಮುಖ್ಯ ಅಂತ ಹೇಳ್ತಾರೆ. ಇನ್ನು ಭಾರತದ ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡ್ತಾರೆ. ಪಾಶ್ಚಿಮಾತ್ಯರ ಅಂಧಾನುಕರಣಿ ಬಿಡಬೇಕಂತ ಹೇಳ್ತಾರೆ. ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಅಂತ ಬರೆದ್ರೆ ಸಾಕು. ಇನ್ನು ಎನಿ ಬೆಸೆಂಟರ ಸುಧಾರಣಾ ಕ್ರಮಗಳು ಅಂತ ಕೇಳ್ತಾರೆ. ಅಥವಾ ಈ ಭಾರತದ ಸಾಮಾಜಿಕ ಸುಧಾರಣೆ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಎನಿ ಬೆಸೆಂಟರ ಪಾತ್ರ ಅಂತಕ್ಕಂಥ ಒಂದು ಪ್ರಶ್ನೆ ನಿಮಗೆ ಬರ್ತದೆ. ಇವರು ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಗಳಿಗೆ ನವಚೈತನ್ಯರಾಗಿದ್ದರು. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮೂಡಿಸ್ತಾರೆ. ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸಹೋದರತೆಯನ್ನು ವೃದ್ಧಿಸಲಿಕ್ಕೆ, ಸಾಮರಸ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ, ನ್ಯೂ ಇಂಡಿಯಾ ಪತ್ರಿಕೆ ಆರಂಭ, 1916ರಲ್ಲಿ ಹೋಮ್ ರೂಲ್ ಚಳವಳಿ ಆರಂಭ, 1915ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು. ಭಾರತದ ತಾತ್ವಿಕತೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಎನಿ ಬೆಸೆಂಟ್ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಬರೆದ್ರೆ ಸಾಕು.
ಇನ್ನು ಶ್ರೀ ನಾರಾಯಣ ಗುರು ಅವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಸುಧಾರಣೆಗಳು ಕೇಳ್ತಾರೆ. ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಇವರ ಮುಖ್ಯ ಗುರಿ. ಸಾಮಾಜಿಕ ಪ್ರತಿರೋಧ ಚಳವಳಿಗಳನ್ನು ಪ್ರಾರಂಭಿಸ್ತಾರೆ. ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶವಾಗಿತ್ತು. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಅಂತ ಹೇಳ್ತಾರೆ. ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸ್ತಕ್ಕಂಥ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿಸ್ತಾರೆ. ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳವಳಿಯನ್ನು ನಡೆಸ್ತಾರೆ. ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿಯು ಮತ್ತೊಂದು ಮಹತ್ವದ ಘಟನೆಯಾಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪೇರಿಯಾರ ಚಳವಳಿಯ ಮುಖ್ಯಾಂಶಗಳು ಅಥವಾ ಇ.ವಿ. ರಾಮಸ್ವಾಮಿ ನಾಯ್ಕರ್ ಅವರ ಕೊಡುಗೆಗಳು. ಆತ್ಮಗೌರವ ಚಳವಳಿಯನ್ನು ಆರಂಭಿಸ್ತಾರೆ. 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗನ್ನು ಆರಂಭ ಮಾಡ್ತಾರೆ. ಜಾತಿ ಮತ್ತು ಲಿಂಗ ತಾರತಮ್ಯದ ವಿರೋಧ. ವೈಕಂ ಹೋರಾಟದಲ್ಲಿ ಭಾಗವಹಿಸ್ತಾರೆ. ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆಯಾಗ್ತದೆ. ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯಕ್ಕೆ ವಿರೋಧ. ಪೇರಿಯಾರ 1939ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ. ದ್ರಾವಿಡ ಕಾಳಗಂ ಅಂತಕ್ಕಂಥ ಒಂದು ಸಂಘಟನೆಯನ್ನು ಹುಟ್ಟುಹಾಕ್ತಾರೆ. ರಿವೋಲ್ಟ್ ಪತ್ರಿಕೆ ಹುಟ್ಟುಹಾಕ್ತಾರೆ. ಬ್ರಹ್ಮನೇತರ ಚಳವಳಿಯನ್ನು ಸಾಂಸ್ಕೃತಿಕ ಚಳವಳಿಯನ್ನಾಗಿ ಮಾಡ್ತಾರೆ. ಇನ್ನು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಅಂತಕ್ಕಂಥದ್ದು ಅವರ ಮುಖ್ಯವಾದ ಧ್ಯೇಯವಾಗಿತ್ತು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಎಲಿಗರ್ ಚಳವಳಿಯ ಉದ್ದೇಶಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡೋದು. ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ವಿಚಾರಗಳನ್ನು ಬದಲಿಸಿಕೊಳ್ಳೋದು. ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲ. ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡೋದು. ಸ್ತ್ರೀ ಶಿಕ್ಷಣಕ್ಕೆ ಬೆಂಬಲ. ಬಹುಪತ್ನಿತ್ವ, ವಿಧವಾ ವಿವಾಹದ ವಿರೋಧಿ ವಿಚಾರಗಳಿಗೆ ಖಂಡನೆ ಅಂತ ಬರೆದ್ರೆ ಸಾಕು. 6ನೇ ಪಾಠ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಒಂದು ಪ್ರಶ್ನೆ ಕೇವಲ 3 ಅಂಕಕ್ಕೆ ಬರ್ತದೆ. ಕೇವಲ 4 ಪ್ರಶ್ನೆಗಳನ್ನು ಓದ್ಕೊಂಡು ಹೋದರೆ ಸಾಕು. ಫಸ್ಟ್ ಇಂಪಾರ್ಟೆಂಟ್, 1857ರ ದಂಗೆಯ ವಿಫಲತೆಗೆ ಕಾರಣಗಳು ಅಂತ ಕೇಳ್ತಾರೆ. ಇದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗೆ ನಡೆದಿತ್ತು. ಯೋಜಿತ ಹೋರಾಟ ಆಗಿರಲಿಲ್ಲ. ಸೈನಿಕರಲ್ಲಿ ಭಿನ್ನತೆ ಇತ್ತು. ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು. ವ್ಯವಸ್ಥಿತ ಸಂಘಟನೆಯ ಕೊರತೆ. ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇಲ್ಲ. ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರ್ತಾರೆ. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನ ವಿಶ್ವಾಸವನ್ನು ಕಳೆದುಕೊಳ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು 1857ರ ದಂಗೆಯ ಪರಿಣಾಮಗಳು ಅಂತ ಒಂದು ಪ್ರಶ್ನೆ ಬರ್ತದೆ. ಎಸ್, ಫಸ್ಟ್ ಒನ್ ಏನಪ್ಪ ಅಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಯಾಗ್ತದೆ. ಭಾರತ ಬ್ರಿಟಿಷ್ ರಾಣಿಯ ಆಡಳಿತಕ್ಕೆ ಒಳಪಡ್ತದೆ. ಭಾರತದ ವ್ಯವಹಾರವನ್ನು ಭಾರತೀಯ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸ್ತಾರೆ. 1858ರಲ್ಲಿ ಬ್ರಿಟನ್ ರಾಣಿ ಘೋಷಣೆಯನ್ನು ಹೊರಡಿಸ್ತಾಳೆ. ಭಾರತೀಯರ ಪ್ರೀತಿ, ಬೆಂಬಲ, ವಿಶ್ವಾಸವಿಲ್ಲದಿದ್ದರೆ ಶಾಂತಿಯಿಂದ ಆಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚನೆ ಕೊಡ್ತದೆ. ಮುಂದಿನ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ಕೇಳಿದ್ದಾರೆ. ಆರ್ಥಿಕ ಕಾರಣಗಳು ಫಸ್ಟ್ ನೋಡಿ, ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತಾವ. ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ. ಗೃಹ ಕೈಗಾರಿಕೆ ನಷ್ಟ. ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕ. ಜಮೀನ್ದಾರರು ಕೃಷಿಕರನ್ನು ಶೋಷಿಸ್ತಾರೆ. ಕೃಷಿಕರು ಆರ್ಥಿಕ ಸಂಕಷ್ಟ. ಇನಾಮ್ ಆಯೋಗದ ಮೂಲಕ ಇನಾಮ್ ಭೂಮಿಯನ್ನು ಹಿಂದಕ್ಕೆ ಪಡಿತಾರೆ. ಇನ್ನು ಸೈನಿಕ ಕಾರಣಗಳಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ ಬಡ್ತಿ ಅವಕಾಶ ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯವನ್ನು ಮಾಡ್ತಾಯಿದ್ರು. ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬವನ್ನು ಸವರಿದ್ದಾರೆ ಎಂಬ ವದಂತಿ ಇತ್ತು. ಇನ್ನು ಬ್ರಿಟಿಷರು ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಬಂದೂಕನ್ನು ನೀಡಿರೋದು. ಇವುಗಳಿಗೆ ಉಪಯೋಗಿಸುವ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬು ಸವರಿರುವ ವದಂತಿ ಅನ್ನೋದು ಸೈನಿಕ ಕಾರಣಗಳಲ್ಲಿ ಕೊಡಬೇಕು. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ಕೇಳಿದರು. ರಾಜಕೀಯ ಕಾರಣಗಳಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಜಾರಿ. ಸತಾರ, ಜೈಪುರ್, ಝಾನ್ಸಿ, ಉದಯಪುರ ಸಂಸ್ಥಾನಗಳು ಬ್ರಿಟಿಷರ ವಶವಾಗ್ತವೆ. ಮೊಘಲ್ ಚಕ್ರವರ್ತಿ ಔಧನ ಪದಚ್ಯುತಿ. ತಂಜಾವೂರು ಕರ್ನಾಟಿಕ್ ನವಾಬರ ರಾಜ ಪದವಿಯನ್ನು ರದ್ದು ಮಾಡ್ತಾರೆ. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗೋದು ರಾಜಕೀಯ ಕಾರಣದಲ್ಲಿ ಬರ್ತದೆ. ಇನ್ನು ಆಡಳಿತಾತ್ಮಕ ಕಾರಣಗಳಲ್ಲಿ ಹೊಸ ನಾಗರಿಕ ಅಪರಾಧ ಕಾಯ್ದೆಗಳ ಜಾರಿ. ಕಾನೂನಿನಲ್ಲಿ ಪಕ್ಷಪಾತ. ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳಿತ್ತು. ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆಯಾಯಿತು. ನ್ಯಾಯಾಧೀಶರಿಂದ ಇಂಗ್ಲೀಷರ ಪರವಾಗಿ ನ್ಯಾಯದಾನವಾಗ್ತಿತ್ತು. ಹೊಸ ಕಾನೂನಿನ ಆಶಯಗಳು ಜನರಿಗೆ ತಿಳಿಯಲಿಲ್ಲ ಅಂತ ಬರೆದ್ರೆ ಸಾಕು. ನಾಳೆ 7, 8, 9 ಮುಗಿಸಿ ಹಿಸ್ಟ್ರಿ ಕಂಪ್ಲೀಟ್ ಮಾಡ್ತೀನಿ. ಇಷ್ಟಿತ್ತು ಈ ವಿಡಿಯೋ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.